ಹೇ ಗೈಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಒಂದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಈಗ ತಾನೇ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀರಾ. ಅಲ್ಲಿ ಆ ಮನೆ ಮೇಲೆ ಒಂದು ದೊಡ್ಡ ಅಟ್ಟ ಇದೆ. ಆ ಅಟ್ಟದ ಮೇಲೆ ನಿಮ್ಗೆ ಗೊತ್ತಿಲ್ಲದೆ ಯಾರೋ ಒಬ್ಬ ಬಂದು ಸೇರ್ಕೊಂಡಿದ್ದಾನೆ. ಅವನು ನೀವೇನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟೊತ್ತಿಗೆ ಊಟ ಮಾಡ್ತಾ ಇದ್ದೀರಾ, ಎಷ್ಟೊತ್ತಿಗೆ ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ, ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಆ ಅಟ್ಟದ ಮೇಲೆ ಅವನಿರೋದು ನಿಮ್ಗೆ ಒಂದು ಸುಳಿವು ಸಹ ಸಿಗ್ತಾ ಇರಲ್ಲ. ಈ ತರನೇ ಇವತ್ತಿನ ಮೋಸ್ಟ್ ಡೇಂಜರಸ್ ಮತ್ತೆ ಮಿಸ್ಟೀರಿಯಸ್ ಕಥೆಯಾಗಿದೆ. ಇದೊಂದು ಅನ್ಸಾಲ್ವ್ಡ್ ಕೇಸು. ಇದರ ಹೆಸರು ಇಂಟರ್ಫೇಕ್ ಮರ್ಡರ್ಸ್ ಅಂತ. ಈ ಘಟನೆ ನಡೆದಿದ್ದು 1992ರಲ್ಲಿ ಜರ್ಮನಿಯ ಮ್ಯೂನಿಚಿಂದ ಸ್ವಲ್ಪ ದೂರ ಇರೋ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಜಾಗ ಇರುತ್ತೆ. ಅಲ್ಲಿ ಒಂದು ಫಾರ್ಮ್ ಹೌಸ್ ಇರುತ್ತೆ. ಆ ಮನೆಯಲ್ಲಿ ಗ್ರೂಬರ್ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿನೂ ಸಹ ಇರುತ್ತೆ. ಮನೆಯ ಯಜಮಾನ 63 ವರ್ಷದ ಆಂಡ್ರಿಯಾಸ್ ಗ್ರೂಬರ್, ಆತನ ಪತ್ನಿ ಸಿಸಿಲಿಯಾ, ಇವರ ವಿಧವೆ ಮಗಳು ವಿಕ್ಟೋರಿಯಾ, ಮತ್ತೆ ವಿಕ್ಟೋರಿಯಾಳ 2 ಮಕ್ಕಳು, 7 ವರ್ಷದ ಸಿಸಿಲಿಯಾ ಮತ್ತೆ 2 ವರ್ಷದ ಜೋಸೆಫ್. ಇದನ್ನ ಹೇಳ್ತಾ ಇದ್ರೆ ಇದೊಂದು ನಾರ್ಮಲ್ ಫ್ಯಾಮಿಲಿ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇದೊಂದು ನಾರ್ಮಲ್ ಫ್ಯಾಮಿಲಿ ಅಲ್ಲ. ಅಂದ್ರೆ ಈ ಫ್ಯಾಮಿಲಿ ಹೇಗಿರುತ್ತೆ ಅಂದ್ರೆ, ಇವರು ಯಾರ ತಂಟೆಗೂ ಹೋಗಲ್ಲ. ಒಂಥರ ತುಂಬಾ ಸೈಲೆಂಟ್ ಆಗಿರ್ತಾರೆ. ಒಂದ್ಸಲ ಮನೆ ಒಳಗಡೆ ಹೋದ್ರೆ ಸಾಕು, ಮತ್ತೆ ಮನೆಯಿಂದ ಆಚೆಗೆ ಬರಲ್ಲ. ಇವರು ಯಾರ ತಂಟೆಗೂ ಹೋಗಲ್ಲ. ಇವ್ರ ತಂಟೆಗೆ ಬಂದ್ರೆ ಆ ಕ್ರೂರಿಯಾದ ಮುತ್ಕ ಬಿಡಲ್ಲ. ಅಂದ್ರೆ ವಿಕ್ಟೋರಿಯಾಳ ತಂದೆ ತುಂಬಾ ಕ್ರೂರಿಯಾಗಿರ್ತಾನೆ. ಮತ್ತೆ ಒಂಥರ ಅವನ್ಗೆ ಮಸ್ತಿನೂ ಸಹ ತುಂಬಾ ಇರುತ್ತೆ. ಈ ಭಯಾನಕ ಕೊಲೆ ನಡೆಯೋಕೆ 6 ತಿಂಗಳು ಮುಂಚೆ ಒಂದು ಘಟನೆ ನಡೆಯುತ್ತೆ. ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದವಳು ನಾರ್ಮಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಒಂದ್ ದಿವಸ ನಾನು ಕೆಲಸ ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವರೆಲ್ಲರೂ ಗಾಬರಿಯಾಗಿ ಏನಕ್ಕೆ ಇದ್ದಕ್ಕಿದ್ದಂಗೆ ಕೆಲಸ ಬಿಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಬೆವ್ತೋಗಿ ತುಂಬಾ ಭಯದಿಂದ ಇದನ್ನ ಹೇಳ್ತಾಳೆ. ಅವಳು ಯಾವ ಮಟ್ಟಕ್ಕೆ ಹೆದರ್ಕೊಂಡಿರ್ತಾಳಂದ್ರೆ, ಆ ಮನೆಯಲ್ಲಿ ಯಾವುದೋ ದೆವ್ವನೋ ಪಿಶಾಚಿನೋ ಯಾವುದೋ ಕೆಟ್ಟ ಶಕ್ತಿನ ನೋಡಿರ್ಬೋದು. ಆ ಥರ ಹೆದರ್ಕೊಂಡು ಬೆವ್ತಾಗ್ತಾ ಇರ್ತಾಳೆ. ಅದಕ್ಕೆ ಆಂಡ್ರಿಯಾಸು ಮೊದಲೇ ತುಂಬಾ ಜಂಬ ಅವನಿಗೆ. ಅವನು ಇದನ್ನೆಲ್ಲ ಕೇರ್ ಮಾಡ್ದೆ, ಏನಾಗಿರೋದು ಹೇಳು, ಏನಕ್ಕೆ ಕೆಲಸ ಬಿಡ್ತಿದ್ಯಾ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಆ ಕೆಲಸದವಳು, ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಅಟ್ಟಿದ ಮೇಲೆ ಯಾರೋ ಓಡಾಡ್ತಾ ಇರ್ತಾನೆ, ಯಾರೋ ನನ್ನನ್ನ ಸದಾ ಗಮನಿಸ್ತಾ ಇರ್ತಾನೆ ಅಂತ ಅವಳು ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಆಂಡ್ರಿಯಾಸು ತುಂಬಾ ಜೋರಾಗಿ ನಗ್ತಾನೆ. ನಗ್ತಾ ನಗ್ತಾ, ನಿನ್ಗೇನೋ ತಲೆಗಿಲೆ ಕೆಟ್ಟಿದೆ, ನೀನು ಹುಚ್ಚಿ ಆಗ್ಬಿಟ್ಟಿದ್ಯಾ, ಅದಕ್ಕೆ ಈ ತರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ, ಮೊದಲು ಇಲ್ಲಿಂದ ನಾನೇನಾದ್ರೂ ಮಾಡೋಕ್ಕಿಂತ ಮುಂಚೆ ಹೊರಟೋಗ್ಬಿಡು, ಇಲ್ಲ ಅಂದ್ರೆ ನಾನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನ ಕೇಳಿದ ತಕ್ಷಣ ಆ ಕೆಲಸದವಳು ಹೆದರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇದಾದ್ಮೇಲೆ 6 ತಿಂಗಳು ಕಳೆಯುತ್ತೆ. ಆ ಮನೆಗೆ ಯಾವುದೇ ಕೆಲಸದವರು ಬರ್ತಾ ಇರಲ್ಲ. ಆದ್ರೆ ಅವರು ಕೆಲಸದವ್ರನ್ನ ಹುಡುಕ್ತಾ ಇರ್ತಾರೆ. ಆ ಮನೆಗೆ ಕೆಲ್ಸಕ್ಕೆ ಬರಕ್ಕೆ ಯಾರೋ ತಯಾರಾಗ್ತಾ ಇರಲ್ಲ. ಅಂದ್ರೆ ಆ ಮನೆ ಸುತ್ತಮುತ್ತ ತುಂಬಾ ಕಾಡಿರುತ್ತೆ. ಮಧ್ಯದಲ್ಲಿ ಇದೊಂದು ಫಾರ್ಮ್ ಹೌಸ್ ಇರುತ್ತೆ. ಇದನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಸುಮಾರು 6 ತಿಂಗಳು ಕಳೆಯುತ್ತೆ. ಕರೆಕ್ಟಾಗಿ ಮಾರ್ಚ್ 31ನೇ ತಾರೀಕು ಅಂದ್ರೆ ಕೊಲೆ ನಡೆಯೋ ದಿವಸ ಅಲ್ಲಿ ಒಬ್ಳು ಕೆಲಸದವಳು ಬರ್ತಾಳೆ. ಅವಳ ಹೆಸರು ಮರಿಯಾ ಅಂತ. ಕೊಲೆ ನಡೆಯೋಕೆ 1 ವಾರ ಮುಂಚೆ ಆಂಡ್ರಿಯಾಸ್ಗೆ ಕೆಲವು ಕ್ರಿಪಿ ವಿಷಯಗಳು ಕಾಣಿಸ್ಕೊಳ್ಳುತ್ತೆ. ಕ್ರಿಪಿ ವಿಷಯಗಳು ಅಂದ್ರೆ ಇವ್ರಿಗೆ ಸಂಬಂಧನೇ ಇರಲ್ಲ, ಆತರ ಕೆಲವು ಗುರುತುಗಳು ಕಾಣಿಸ್ಕೊಳ್ಳುತ್ತೆ. ಮೊದಲನೇದು, ಕಾಡಿನ ಕಡೆಯಿಂದ ಕೆಲವು ಹೆಜ್ಜೆಗಳು ಮನೆ ಕಡೆ ಬಂದಿದೆ. ಆದ್ರೆ ಅಚ್ಚರಿ ಏನಂದ್ರೆ ಆ ಕಡೆಯಿಂದ ವಾಪಸ್ ಕಾಡಿಗೆ ಹೋಗಿರೋ ಗುರುತುಗಳೇ ಕಾಣಿಸ್ತಾ ಇಲ್ಲ. ಅಂದ್ರೆ ಯಾರೋ ಒಬ್ಬ ಮನೆ ಒಳಗಡೆ ಬಂದು ಸೇರ್ಕೊಂಡವನೆ, ಆ ಕಡೆಯಿಂದ ಮತ್ತೆ ಆಚೆಗೆ ಬಂದಿಲ್ಲ. ಎರಡನೇದು, ರಾತ್ರಿ ಹೊತ್ತು ಅಟ್ಟಿದ ಮೇಲೆ ಯಾರೋ ಬೂಟ್ ಹಾಕೊಂಡು ನಡೀತಾ ಇರೋ ಶಬ್ದ ಕೇಳಿಸುತ್ತೆ. ಆಂಡ್ರಿಯಾಸ್ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಯಾರು ಇರಲ್ಲ. ಮೂರನೇದು, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ನ್ಯೂಸ್ ಪೇಪರ್ ಬಿದ್ದಿರುತ್ತೆ. ಅದು ಆ ಊರಿಂದು ಆಗಿರಲ್ಲ, ಅಂದ್ರೆ ಯಾವುದೋ ಪಕ್ಕದೂರಿಂದ ತಂದಿರೋ ನ್ಯೂಸ್ ಪೇಪರ್ ಆಗಿರುತ್ತೆ. ಮೂರನೇದು, ಮನೆಯಲ್ಲಿದ್ದ ಸೇಫ್ ಕೀಗಳು ಮಿಸ್ ಆಗಿರುತ್ತೆ. ಅಂದ್ರೆ ಮನೆಯಲ್ಲಿ ಮಾಡಿಸಿರೋ ಡೂಪ್ಲಿಕೇಟ್ ಕೀಗಳು ಮಿಸ್ ಆಗಿರುತ್ತೆ. ಇಷ್ಟೆಲ್ಲ ನಡೆದ್ರು ಆಂಡ್ರಿಯಾಸು ಯಾರ ಜೊತೆನೂ ಹೇಳ್ಕೊಳಲ್ಲ.
ಮತ್ತೆ ಯಾವುದೇ ಪೊಲೀಸ್ಗೂ ಸಹ ಇನ್ಫಾರ್ಮ್ ಮಾಡಿರಲ್ಲ. ಯಾಕಂದ್ರೆ ಅವನಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಮತ್ತೆ ಅಹಂಕಾರ, ನಮ್ಮನೇಲಿ ಈ ಥರ ಎಲ್ಲ ನಡೆಯುತ್ತಾ ಅಂತ. ಅವತ್ತು ಮಾರ್ಚ್ 31 ಅಂದರೆ ಕೊಲೆ ಆಗೋ ದಿವಸ. ಮಾರ್ಚ್ 31, 1992 ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಆ ಮನೆಯಿಂದ ಒಬ್ಬೊಬ್ಬರಾಗಿ ನಾಪತ್ತೆ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಕಿಲ್ಲರ್ ಒಬ್ಬೊಬ್ಬರ ಹೆಸರನ್ನ ಕೂಗಿ ಆ ಮನೆ ಅಟ್ಟಿದ ಮೇಲೆ ಕರೆದು ಸಾಯಿಸಿದ್ದಾನೆ ಅಂತ. ಮೊದಲು ಆಂಡ್ರಿಯಾಸ್ಗೆ ಕೂಗ್ತಾನೆ. ಆಂಡ್ರಿಯಾಸ್ಗೆ ಕೂಗಿ ಆ ಅಟ್ಟಿದ ಮೇಲೆ ಕರೆದು ಒಂದು ಏಕಾಸಿಯಿಂದ ತುಂಬಾ ಜೋರಾಗಿ ಹೊಡೆದು ಅವನ ತಲೆನ ಓಪನ್ ಮಾಡಿ ಅವನ್ನ ಸಾಯಿಸ್ತಾನೆ. ಇದೇ ಥರ ಅವನ ಪತ್ನಿ ಮತ್ತೆ ವಿಕ್ಟೋರಿಯಾ, ಅವಳ 7 ವಯಸ್ಸಿರೋ ಮೊಮ್ಮಗಳೂ ಸಹ ಆ ಥರನೇ ವಿಚಿತ್ರವಾಗಿ ಸಾಯಿಸಿರ್ತಾನೆ. ಇವ್ರು 4 ಜನನ ಸಾಯಿಸಿ ಸಹ ಇವನು ಸುಮ್ಮನಿರಲ್ಲ. ಆ ತೊಟ್ಲಲ್ಲಿ ತೂಗ್ತಾ ಇರೋ 2 ವರ್ಷದ ಮಗು ಜೋಸೆಫ್ನು ಸಹ ಆ ಥರನೇ ಸಾಯಿಸ್ತಾನೆ. ಆ ಜೋಸೆಫ್ನಂತೂ ನೋಡೋಕ್ಕಾಗ್ತಾ ಇರಲ್ಲ. ಆ ಪುಟ್ಟ ಮಗು ಮುಖ ತುಂಬ ಹೊಡೆದೋಗಿ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ. ಅವತ್ತು ಸಾಯಂಕಾಲ ಅಷ್ಟೇ ಕೆಲಸಕ್ಕೆ ಅವತ್ತಾನೇ ಸೇರಿರೋ ಆ ಮರಿಯನ್ನು ಸಹ ಬಿಡಲ್ಲ. ಅದೇ ಏಕಾಸಿಯಿಂದ ತುಂಬ ಜೋರಾಗಿ ಹೊಡೆದು ಅವಳ ಮುಖದ ಗುರುತು ಸಹ ಸಿಗಬಾರ್ದು ಆ ಥರ ಆ ಮರಿಯನ್ನು ಸಹ ಅವನು ಸಾಯಿಸಿರ್ತಾನೆ. ಆ ಕೊಲೆ ಎಷ್ಟೊಂದು ಭಯಾನಕವಾಗಿರುತ್ತೆ ಅಂದರೆ, ಆ ಪಕ್ಕದಲ್ಲಿ ಕೂತಿರೋ 7 ವರ್ಷದ ಮಗು ತನ್ನ ತಾಯಿ ಮತ್ತೆ ತನ್ನ ಅಜ್ಜಿನ ಆತ ಕೊಲೆ ಮಾಡ್ತಿರೋದನ್ನ ನೋಡಿ ತನ್ನ ಕೂದಲನ್ನ ತಾನೇ ಕಿತ್ಕೊಂಡಿರುತ್ತೆ ಅಂತ ಫಾರೆನ್ಸಿಕ್ ರಿಪೋರ್ಟು ಹೇಳುತ್ತೆ. ಮರ್ಡರ್ ಮಾಡಿ ಕಿಲ್ಲರ್ ಅಲ್ಲಿಂದ ಓಡಿ ಹೋಗ್ತಾ ಇದ್ರೆ ಅದೊಂದು ನಾರ್ಮಲ್ ಕ್ರೈಮ್ ಆಗ್ತಾ ಇತ್ತು. ಆದರೆ ಈ ಕಿಲ್ಲರ್ 4 ದಿವಸ ಅಲ್ಲಿಯೇ ಇದ್ದ. ಮಾರನೇ ದಿವಸ ಪಕ್ಕದ ಮನೆಯವರು ಈ ಫಾರ್ಮ್ ಹೌಸ್ ಕಡೆ ನೋಡ್ತಾರೆ. ನೋಡಿದಾಗ ಚಿಮ್ನಿಯಿಂದ ಹೊಗೆ ಬರ್ತಾ ಇತ್ತು. ಅಂದ್ರೆ ಸ್ಟ್ರೇಂಜರು ಮನೆ ಒಳಗಡೆ ಯಾರಿಗೂ ಗೊತ್ತಿಲ್ದಂಗೆ ಆರಾಮಾಗಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ತಾ ಇರ್ತಾನೆ. ಅದರಲ್ಲೂ ಆಚೆ ಕಟ್ಟಾಕಿರೋ ನಾಯಿಗೆ ಊಟನೂ ಸಹ ಹಾಕಿರ್ತಾನೆ. ಮತ್ತೆ ಪಕ್ಕದಲ್ಲಿರೋ ಫಾರ್ಮಲ್ಲಿ ಕೆಲವು ಹಸುಗಳಿರುತ್ತೆ. ಆ ಹಸುಗಳಿಗೆ ಮೇವನ್ನು ಸಹ ಹಾಕಿರ್ತಾನೆ. ಇವನು ಈ ಮನೆ ಹತ್ರ ಯಾರಾದರೂ ಬರ್ತಾ ಇದ್ದಾರಾ ಅಂತ ಆ ಕಿಟಕಿ ಹತ್ರ 24 ಗಂಟೆ ಟೈಮು ಕೂತ್ಕೊಂಡು ಆಚೆ ಕಡೆ ನೋಡ್ತಾ ಇರ್ತಾನೆ. ಮೊದಲೇ ಈ ಫ್ಯಾಮಿಲಿ ಯಾರ ಜೊತೆನೂ ಸಹ ಸೇರ್ತಾ ಇರಲ್ಲ. ಅದರಲ್ಲೂ ಆ ಹಳ್ಳಿಯವ್ರಿಗೆ ಇವ್ರಿಗೆ ಕಂಡ್ರು ಸಹ ಆಗ್ತಾ ಇರಲ್ಲ. ಅದಕ್ಕೆ ಆ ಫಾರ್ಮ್ ಹೌಸ್ ಕಡೆ ಯಾರು ಬರ್ತಾನೂ ಸಹ ಇರಲ್ಲ. ಇವನು ಆ ಮನೇಲಿದ್ದು 4 ದಿವಸ ಆಗ್ತಾ ಬಂತು. ಪಕ್ಕದಲ್ಲಿ ಶವಗಳು ಕೊಳ್ತು ತುಂಬಾ ವಾಸನೆ ಬೇರೆ ಬರ್ತಾ ಇದೆ. ಆದ್ರೆ ಈ ಸ್ಟ್ರೇಂಜರ್ಗೆ ಯಾವುದೇ ಭಯ ಇಲ್ಲ. ಮತ್ತೆ ಈ ಕೊಳ್ತು ವಾಸನೆ ಹೊಡಿತಾ ಇದ್ರು ಇವನ್ ಮೂಗ್ಗೆ ಒಂಚೂರು ಇಂಪ್ಯಾಕ್ಟ್ ಬೀಳ್ತಾ ಇಲ್ಲ. ಏಪ್ರಿಲ್ 4ರವರೆಗೆ ಈ ಆಟ ನಡೆಯುತ್ತೆ. ಆಮೇಲೆ ಆತ ಯಾವುದೇ ಗುರುತನ್ನು ಬಿಡದೆ, ಅಂದ್ರೆ ಪೊಲೀಸ್ ಅವ್ರಿಗೆ ಸಿಗಾಕೊಳ್ಳಕ್ಕೆ ಯಾವುದೇ ತರ ಗುರುತನ್ನು ಬಿಡದೆ ಕಾಡೊಳಗಡೆ ಹೊರಟೋಗಿರ್ತಾನೆ. ಇದಾದ್ಮೇಲೆ ಪೊಲೀಸರು ಬರ್ತಾರೆ. ಕೆಲವು ಇನ್ಸ್ಪೆಕ್ಷನ್ಸ್ ನ ನಡೆಸ್ತಾರೆ. ಪೊಲೀಸರು ಬಂದಾಗ ಈ ಫಾರ್ಮ್ ಹೌಸ್ ಪಕ್ಕದಲ್ಲಿರೋ ಲಾರೆನ್ಸ್ ಮೇಲೆ ಸಂಶಯ ಬರುತ್ತೆ. ಯಾಕಂದ್ರೆ ಅವನು ಆ ಶವಗಳನ್ನ ಯಾವ ಮಟ್ಟಕ್ಕೆ ಎತ್ತುತ್ತಾ ಇದ್ದಾನಂದ್ರೆ ಆ ಶವಗಳನ್ನ ನೋಡಿ ಹೆದರ್ಕೊಳ್ತಾನೆ ಇಲ್ಲ. ಬರ್ತವನೆ, ಕೈ ಕಾಲು ಎಳಿತವನೆ, ಸೈಡ್ಗಾಗ್ತವನೆ. ಆ ಥರ ಇವನು ಆ ಶವಗಳ ಜೊತೆ ಟ್ರೀಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ಥಿಯರಿ ಏನಂದ್ರೆ, ವಿಕ್ಟೋರಿಯಾಳ ಗಂಡ ಕಾರ್ಲ್ ಅಂದ್ರೆ ಇವನೊಬ್ಬ ಆರ್ಮಿ ಆಫೀಸರ್ ಆಗಿರ್ತಾನೆ. ಇವನು ಯುದ್ಧದಲ್ಲಿ ತೀರ್ಕೊಂಡಿದ್ದಾನೆ ಅಂತ ಒಂದು ರಿಪೋರ್ಟ್ ಬಂದಿರುತ್ತೆ. ಆದ್ರೆ ಅಲ್ಲಿರೋ ಜನರು ಇದನ್ನ ಒಪ್ತಾನೆ ಇರಲ್ಲ. ಅವರು ಈ ಕೊಲೆನ ಮಾಡಿರೋದು ಆ ಕಾರ್ಲ್ ಅಂತಾನೆ ಹೇಳ್ತಾ ಇರ್ತಾರೆ. ಅಂದ್ರೆ ಅವತ್ ರಾತ್ರಿ ಅವನ್ ಬಂದಿದ್ದ. ಇವರು ಖುಷಿಯಾಗಿರೋದನ್ನ ನೋಡಿ ಅವನ್ ಕೈಯಲ್ಲಿ ತಡೆಯಕ್ಕಾಗದೆ ಇವ್ರಿಗೆಲ್ಲ ಸಾಯಿಸಿ ಹೋಗಿದ್ದಾನಂತ. ಆದ್ರೆ ಇವತ್ತಿಗೂ ಕಿಲ್ಲರ್ ಯಾರು ಅಂತ ಪ್ರೂವ್ ಆಗ್ಲೇ ಇಲ್ಲ. 2007ರಲ್ಲಿ ಮಾಡರ್ನ್ DNA ಟೆಸ್ಟ್ ಮಾಡಿದ್ರು ಕೊಲೆಗಾರ ಯಾರು ಅನ್ನೋದು ಇವತ್ತು ಸಹ ಮಿಸ್ಟ್ರಿಯಾಗಿ ಉಳಿದೋಗಿದೆ. ಇವತ್ತು ಈ ಫಾರ್ಮ್ ಹೌಸ್ ಆ ಜಾಗದಲ್ಲಿಲ್ಲ. ಇದನ್ನ ಹೊಡೆದು ಹಾಕಿದ್ದಾರೆ. ಆದ್ರೆ ಇವತ್ತಿಗೂ ಜರ್ಮನಿಯ ಜನರಿಗೆ ಆ ಹೆಸರು ಕೇಳಿದ್ರೆ ಬೆವರುತ್ತೆ. ನಿಮ್ಮ ಮನೆಯಲ್ಲೂ ಏನಾದ್ರೂ ವಿಚಿತ್ರ ಶಬ್ದ ಕೇಳಿಸಿದ್ರೆ ಅದನ್ನ ಲೈಟ್ ಆಗಿ ಅಥವಾ ನಾರ್ಮಲ್ ಆಗಿ ತಗೋಬೇಡಿ. ನಿಮ್ಗೆ ಈ ಕೇಸ್ ಬಗ್ಗೆ ಏನನ್ಸುತ್ತೆ? ಕಿಲ್ಲರ್ ಆ ಫ್ಯಾಮಿಲಿ ಮೆಂಬರೇ ಆಗಿರ್ಬೋದಾ ಅಥವಾ ಯಾರೋ ಒಬ್ಬ ಹೊರಗಡೆ ಇರೋ ಸೈಕೋ ಆಗಿರ್ತಾನ? ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ಕಥೆ ಮುಗೀತು. ಅಂದ್ರೆ ಈ ಮಿಸ್ಟೀರಿಯಸ್ ಕಥೆ ಮುಗೀತು. ಮತ್ತೊಂದು ಮಿಸ್ಟೀರಿಯಸ್ ಕಥೆ ನಿಮ್ ಮುಂದೆ ತರ್ತೀನಿ.
ಅಲ್ಗಂಟ ಶುಭರಾತ್ರಿ. ಇಂತಿ ನಿಮ್ಮ ಭೂತ.